ಸದಾ ನಿನ್ನ ಕಣ್ಣಲಿ ನನ್ನ ಬಿಂಬ ಕಾಣಲು ತುದಿಗಾಲಿನಲ್ಲಿ ತಯಾರಾದೆ ನಾನು. ನಿನ್ನದೇ ಗುರುತು ಕಣ್ಣಲ್ಲೇ ಕುಳಿತು ನನ್ನೆದೆಯ ಸ್ಥಿತಿಯೇ ನಾಜೂಕು. ನಿನಗೆಂದೇ ಬಾಳುವೆ ಹಠ ಮಾಡಿ ನಾನು. ಸದಾ ನಿನ್ನ ಕಣ್ಣಲಿ ನನ್ನ ಬಿಂಬ ಕಾಣಲು ತುದಿಗಾಲಿನಲ್ಲಿ ತಯಾರಾದೆ ನಾನು. ಬಲು ಭಾವುಕ ಬದಲಾವಣೆ ನನ್ನಲ್ಲಿ ನೀ ತಂದೀಗ. ಅಲೆದಾಡುವ ಅಪರೂಪವ ನಿನ್ನಲ್ಲಿ ನಾ ಕಂಡೆ. ನೀನೇ ಬಣ್ಣ ನೀನೇ ನಗಾಶೆ ನೀನೇ ನನ್ನ ದಿವ್ಯ ದುರಾಸೆ. ನೀನೇ ವಾರ್ತೆ ನೀನೇ ವಿಹಾರ ನೀನೇ ದಾರಿ ನನ್ನ ಬಿಡಾರ. ನೆನಪಾದರೆ ಸಾಕು ಎದುರು ನೀನೇ ಬೇಕು. ಬಿಡಲಾರೆ ನಿನ್ನನು ಸಲೀಸಾಗಿ ನಾನು. ಸದಾ ನಿನ್ನ ಕಣ್ಣಲಿ ನನ್ನ ಬಿಂಬ ಕಾಣಲು ಮರುಳಾಗಿ ಹೋದೆನು ಸುಮಾರಾಗಿ ನಾನು. ಕನಸನು ಗುಣಿಸುವಂತ ನೆನಪನು ಎಣಿಸುವಂತ ಹೃದಯದ ಗಣಿತ ನೀನು. ನನ್ನ ಜೀವ ನಿನ್ನ ಸಮೀಪ ಬೇರೆ ಏನು ಇಲ್ಲ ಕಲಾಪ. ನೀನೇ ಮೌನ ನೀನೇ ವಿಲಾಸ ನೀನೇ ನನ್ನ ಖಾಯಂ ವಿಳಾಸ. ಬಳಿಯಿದ್ದರೆ ನೀನು ಮರಳಬಾರದೆಂದು ನಿನ್ನನ್ನೇ ನಂಬುತ್ತಾ ಬಚಾವಾದೆ ನಾನು. ಸದಾ ನಿನ್ನ ಕಣ್ಣಲಿ ನನ್ನ ಬಿಂಬ ಕಾಣಲು ತುದಿಗಾಲಿನಲ್ಲಿ ತಯಾರಾದೆ ನಾನು. ಮನಸೆ ಮನಸೆ ಥ್ಯಾಂಕ್ ಯು. ನಿನಗೂ ಮನಸಾಯಿತು. ಕನಸೆ ಕನಸೆ ಥ್ಯಾಂಕ್ ಯು. ಒಲವೇ ವರವಾಯಿತು. ಭೂಮಿಗೆ ಮಳೆ ಹನಿ ಬರಲು
ಮನಸ್ಸೇ ಮನಸ್ಸೇ ಥ್ಯಾಂಕ್ ಯು ನಿನಗೂ ಮನಸ್ಸಾಯಿತು ಕನಸೆ ಕನಸೆ ಥ್ಯಾಂಕ್ ಯು ಒಲವೇ ವರವಾಯಿತು ಅಣು ಅಣುವಿನ ಚಳಿ ಬಿಡಿಸುವ ಕುಲುಮೆ ಇದೆ ಕಣ ಕಣದಲ್ಲಿ ಕಚಗುಳಿ ಇಡೋ ಚಿಲುಮೆ ಇದೆ ಉಸಿರುಸಿರಲಿ ಪಿಸು ನುಡಿಗಳ ಕವನ ಇದೆ ಚಡಪಡಿಸುವ ತಡವರಿಸುವ ಚಲನ ಇದೆ ಆಣೆ ಭಾಷೆ ಹಾಡಾಗಿದೆ ಬಯಕೆ ಹರಕೆ ಜೊತೆ ಸೇರಿದೆ ಈ ನನ್ನ ಧಮನಿಯ ಒಳಗು ನಿನ್ನದೇ ರೂಪವು ಈ ನಮ್ಮ ಧರಣಿಯ ಹೊರಗು ನಮ್ಮದೇ ಲೋಕವು ಆಹಾ ಮನಸ್ಸೇ ಮನಸ್ಸೇ ಹಲೋ, ಪ್ರತಿಯೊಬ್ಬರಿಗೂ ಶುಭೋದಯ. ನೀವು ಅನ್ಕೋತಾ ಇರ್ಬೋದು ಇಟ್ಸ್ ಆಲ್ರೆಡಿ 12 ಇಯರ್ ಬೈ ಹೀಗೆ ಶುಭೋದಯ ಅಂತ ಇದು ಕೋಪ ಇದೆ. ಸೊ ಹಾಗಾಗಿ ಮ್ಯೂಸಿಕ್ ಇದು ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಕ್ ಹೇಳಿ. 90 ಮತ್ತು 70ರ ಜನ್ಮದಿನದ ಸಮಾರಂಭ ಅಲ್ವಾ? ಸೊ 90 ಯಾರು ಇಲ್ಲಿ ನಮ್ಮ ಬ್ಯೂಟಿಫುಲ್ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರುವಂತಹ ನಮ್ಮ ಅಜ್ಜಿಯವರು. ಸೊ ಬಸವಮ್ಮ ಅಜ್ಜಿಯವರಿಗೆ 90 ವರ್ಷ. ಜೋರಾದ ಚಪ್ಪಾಳೆ. ಆಕ್ಚುಲಿ ಯಾಕಂದ್ರೆ ನಮ್ಗೆ ಒಂದು ಸುಸಂದರ್ಭ ಅಂತಾನೆ ಹೇಳ್ಬೋದು. ಬೇಸಿಕಲಿ ನಮ್ಗೆ ಅಷ್ಟು ವಯಸ್ಸಾಗಿರೋರ ಬಂದ್ಬಿಟ್ಟು ಮೀಟ್ ಮಾಡಿ ನಮಸ್ಕಾರ ಮಾಡ್ಕೊಂಡು ಅವ್ರ ಆಶೀರ್ವಾದ ತಗೊಳ್ಳೋಂತ ಅವಕಾಶ ಯಾರಿಗೂ ಸಿಗಲ್ಲ. ಸೊ ನಮ್ಗೆಲ್ಲ ಸಿಕ್ಕಿದೆ ಅಂತಂದ್ರೆ ನಾವೊಂದು ಅಂತಾನೆ ಹೇಳ್ಬೋದಲ್ವಾ? ಹಾಗಾಗಿ ಅಜ್ಜಿ ನಿಮ್ಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅವ್ರಿಗೂ ಸದಾ ಕಾಲ ನಗ್ತಾ ಇರ್ತಾರೆ. ಯಾಕಂದ್ರೆ ಬಿಹೈಂಡ್ ಸ್ಮೈಲ್ ಇಂದ ನಮ್ಮ ನಟರಾಜನ್ಗಳು ಇರ್ತಾರೆ. ಸೊ ಹಾಗಾಗಿ ಲಕ್ಷ್ಮಿ ಅಂಗಡಿನೂ ಯಾವಾಗಲೂ ನಗ್ತಾ ಇರ್ತಾರೆ. ಅವರಿಬ್ರು ನಗ್ಬೇಕಂದ್ರೆ ನಾನೇ ಕಮ್ಮಿ ಅಂತ ನಮ್ಮ ನಟರಾಜನ್ಗಳು ಯಾವಾಗಲೂ ಹಸನ್ಮುಖಿಯಾಗಿರ್ತಾರೆ. ಸೊ ಇವರೊಂದು ಫುಲ್ ಏನ್ ಸ್ಮೈಲಿಂಗ್ ಫ್ಯಾಮಿಲಿ ಅಂತಾನೆ ಹೇಳ್ಬೋದು. ಸೊ ಮತ್ತೊಮ್ಮೆ ಈ ವೇದಿಕೆ ಮೇಲೆ ನಿಂತಿರೋ ಮೂವರಿಗೂ ಒಂದು ಜೋರಾದ ಚಪ್ಪಾಳೆ. ಹಾಗೆ ಅವರ ಮುದ್ದಾದ ಮಕ್ಕಳನ್ನು ಯಾವಾಗಲೂ ಖುಷಿಯಾಗಿರ್ತಾರೆ. ಸೊ ಇವತ್ತು ನಾವೆಲ್ಲರೂ ಕಂಪ್ಲೀಟ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ಸ್ಮೈಲ್ ಜೊತೆ ತಗೊಂಡು ಹೋಗೋಣ ಅಂತ ಖುಷಿ ಆಗುತ್ತೆ. ಯಾರ್ಯಾರಾಗುತ್ತೆ ಅವರೆಲ್ಲ ಮತ್ತೆ ಸೀನಿಯರ್ಸ್ ಎಲ್ಲ ಬೈಕೋಬೇಡಿ. ತುಂಬಾ ಏಜ್ ಆಗಿದೆ ನಂಗೆ ಆಗಲ್ಲ ಅಂದ್ರೆ ಮಾತ್ರ ಬೇಡ, ಇಲ್ಲಾಂದ್ರೆ ಎದ್ದಿದ್ರೆ ಸಗದಾಗಿರುತ್ತೆ. ಓಕೆ, ದಿಸ್ ಸೈಡ್. Right, left, right. Sing it. Very nice, very nice. Okay, left, right hand, right hand. Oh, super. Okay, left. Again, split. Right, right. Ina step ಮುಂದೆ ಹೋಗು. ಸ್ಟ್ಯಾಂಡ್ ಸಿಟ್ಟು Opposite. ಆಪೋಸಿಟ್ ಮಾಡಿ Left hand, left hand, right hand. ಎರಡು ಕೈ ಕೆಳಗಿಳಿಸಿ. Thank you so much. ಈಗ ಒಂದು 20 members ಬರ್ಬೋದಾ ಇಲ್ಲಿ? 20 ಮೆಂಬರ್ಸಾ? ಸರ್ ಮುಂದೆ ನೋಡಿ, ಸರ್ ಮುಂದೆ ನೋಡಿ, ಅಜ್ಜಿ ಈ ಕಡೆ ನೋಡಿ. Change ಮಾಡಬೇಕು. ಏಯ್ ಚಿನ್ನು ಓಕೆ ಒಂದಷ್ಟು ಫನ್ ಗೇಮ್ಸ್ ಇದೆ. ಸೊ ಹಾಗಾಗಿ ಆಟ ಆಡ್ಬಿಟ್ಟು ಇಟ್ಕೊಳ್ಳೋಣ.
ರಮ್ಯಾ ಸುದೀಪ್. ಹರಿ ರಮ್ಯಾ. ಸುಧಾ. ಶ್ರುತಿ. ಅದು ಉಲ್ಟಾ ಸೀದಾ ಮುಗ್ದೋಯ್ತು. ಇವಾಗ ಏನಿದ್ರು ಎಲ್ಲ ಸೀದಾನೆ. ಪಾಸ್ ಮಾಡಿ ಎಲ್ಲರೂ ನೋಡುವಾಗ ಇಲ್ಲ, ಒಂದ್ ನಿಮಿಷ. ಎರಡು ಕೈ ಬೆಳೆಸಿದ್ರು ಪರವಾಗಿಲ್ಲ, ಆದ್ರೆ ಬೇರೆ ಕೈ ಬೆಳೆಸ್ಬಿಡಿ. ನಿಮ್ ಕೈಯಲ್ಲಿ ನೀವು ಬೆಳೆಸಿ, ಓಕೆ? ಅದನ್ನ ಪಾಸ್ ಮಾಡ್ಬೇಕು ಬೇಸಿಕಲಿ. ಅರ್ಥ ಇಲ್ಲ ಅವ್ರಿಗೆ ಕೊಡಿ, ನಾನು ಹತ್ರ ಬನ್ನಿ ಸ್ವಲ್ಪ. ಹಾ, ಅವ್ರು ತಗೋಬೇಕು. ಎಲ್ಲರೂ ಎಷ್ಟು ಆಶೀರ್ವಾದ ಮಾಡ್ತಿದ್ದೀರಾ? ಒಳ್ಳೆದಾಗಲಿ, ಒಳ್ಳೆದಾಗಲಿ, ಒಳ್ಳೆದಾಗಲಿ. Please, ಇಟ್ಕೊಳ್ಳಿ, please ಇಟ್ಕೊಳ್ಳಿ, please. Yes, yes. ಕೆಲವ್ರು ಅದೇ ಸೇಬಲ್ ಜನ ಇಟ್ಕೊಂಡ್ಬಿಟ್ಟಿದ್ದಾರೆ. ಇಟ್ಕೊಂಡ್ಬಿಟ್ಟು ಪಾರ್ಸಲ್ ಮಾಡ್ತಿದ್ದಾರೆ. Beautiful, beautiful. Okay, music start ಮಾಡಿ. Start the music. Okay. ಯಾರ ಹತ್ರ ಇಲ್ಲ ಈಗ? ನಿಮ್ಮ ಹತ್ರ. ಸಾಕಿದ್ದೆ ಮಾಡ್ಬೇಕು. ಯಾರ ಹತ್ರ ಇಲ್ಲ ಇವಾಗ? ಯಾರ ಹತ್ರ ಇಲ್ಲ? ಸೂಚನೆ ಬನ್ನಿ. ಬನ್ನಿ, ಹತ್ರ ಬನ್ನಿ. ಓಕೆ, ಈಗ okay, again music. ತಗೊಳ್ಳಿ, ನೀವು ಕಸ್ಕೊಳ್ಳಿ ಮೇಡಮ್ ಅವ್ರ ಕೈಯಲ್ಲಿ. ತಗೊಂಡ್ಬಿಡಿ ಬಟ್ಟೆನ, ಮುಂದೆ. ತಗೊಳ್ಳಿ, ತಗೊಳ್ಳಿ, ತಗೊಳ್ಳಿ. Don't wait. ಸುಬ್ಬಾರಾಣಿಯವ್ರಿಗೂ ಅಂದ್ರೆ ಇದರಿಂದ ತಿಳಿದು ಬಂದಿದ್ದೇನೆಂದ್ರೆ ಎಲ್ಲಿ ಎಂಟ್ರು ಬೇಡ ಬಿಡಲ್ಲ, ಕರ್ಕೊಂಡು ತಗೊಳ್ತಾರೆ. ಅವ್ರಿಗೆ ಅಷ್ಟು ಈಸಿಯಾಗಿ ಸಿಗುತ್ತೆ ಎಲ್ಲ ಐಟಮ್ ಅಂತ. ಸೂಪರ್ ಮೇಡಮ್, ಕಂಗ್ರಾಚುಲೇಷನ್ಸ್. ನಮ್ಮ ಮತ್ತೆ ನಾನು ತುಂಬಾ ಕಾಂಪಿಟೇಷನ್ ಇಂದ ಆಟ ಆಡ್ತೀವಿ, ಗೆಲ್ತೀವಿ ಅಂತ ಇದ್ರೆ ದಯಮಾಡಿ ಬನ್ನಿ ಇಲ್ಲಿ. ಕೆಲಸ ನಮ್ಗೆ ಮೇಡಮ್ ಹಿಂದೆ ಹೋಗಿ ನಿಂತ್ಕೊಳ್ಳಿ, ಹತ್ರ ಬನ್ನಿ. ಹಾಂ, ಅವರಿಂದ ಬಂದವ್ರು ಫಸ್ಟ್ ಸ್ಟಾರ್ಟಿಂಗ್ ಮಾಡೋದು ಬಿಟ್ಬಿಟ್ಟು ಹಿಂಸೆ ಕೊಟ್ಟರೆ ತೆಗೆದು ಬಿಡೋಲ್ಲ ನಮಗೂ. ಓಕೆ ಬನ್ನಿ ಮೇಡಮ್, ಬೇರೆ ಯಾರೋ ಬಂದ್ಬಿಡಿ ಬೇಗ. ಬನ್ನಿ. ಟೈಮ್ ವೇಸ್ಟ್ ಮಾಡ್ಕೊಂಡಿದ್ರು ತಿರ್ಗಾ ಕತೆ ಮಾತಾಡೋರು. ಇದ್ರೆ ರಬ್ಬರ್ ಬ್ಯಾಂಡ್ ಸಿಗುತ್ತೆ, ಅಷ್ಟೂ ತಗೊಂಡು ಇಲ್ಲಿಗೆ ವಾಪಸ್ ಬರ್ಬೇಕು. ಅಲ್ಲಿ ಹಾಕ್ಬಿಟ್ಟು ಓಡ್ ಬರಂಗಿಲ್ಲ ಅಂತ ಹೇಳಿದ್ರು. ಓಕೆ, ಫೈನ್, ಓಕೆ, ಫೈನ್. ಚಲೋ ಸ್ಟಾರ್ಟ್ ಮಾಡೋಣ. ಮ್ಯೂಸಿಕ್. ಓಕೆ, ರೆಡಿ, ಮ್ಯೂಸಿಕ್. ಎಸ್ ಸ್ಟಾರ್ಟ್. ಒಂದೊಂದೇ
ಇಟ್ಕೋಬೇಕು. ಮತ್ತೆ ಹೋಗ್ಬೇಕಾರೆ ಸರಿ ಹಿಂದೆ ಬನ್ನಿ. ನೀವು ಇಸ್ಕೊಳ್ಳಿ ಅವ್ರ ಹತ್ರ ಇಸ್ಕೊಳ್ಳಿ. ಉಲ್ಟಾ ಇಟ್ಕೊಳ್ಳಿ ಎಲ್ರು. ಓಕೆ, ತಲೆ ಮೇಲೆ ಉಲ್ಟಾ ಇಟ್ಕೊಂಡ್ರ ಕೈ ಹಿಂದೆ ಕಟ್ಟು. ಹಿಂದೆ ಕಟ್ಬಿಟ್ಟು ಸೇಮ್ ಇದಕ್ಕೂ ಮುಂಚೆ ನಾವು ಅಪೋಸಿಟ್ ಏನು ಪ್ರಾಕ್ಟಿಕಲ್ ಲೆಫ್ಟ್ ರೈಟ್ ಅಂತ ಇದು ಸೇಮ್ ಮಾಡಬೇಕು. ನಾವು ಅಪೋಸಿಟ್. ಓಕೆ, ಸೇಮ್ ಲೆಫ್ಟ್
ಮೋಸ್ಟ್ಲಿ. ಸೂಪರ್. ರೈಟ್ ಲೆಫ್ಟ್ ಲೆಫ್ಟ್ ಹಾಂ ರೈಟ್ ಲೆಫ್ಟ್ ರೈಟ್ ಟರ್ನ್ ಅರೌಂಡ್ ಟರ್ನ್ ಅರೌಂಡ್ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದರಲ್ಲಿ ನೀರು ಕುಡಿಬೋದು, ಕಾಫಿ ಕುಡಿಬೋದು, ಜ್ಯೂಸ್ ತಗೋಬೋದು. ಆದ್ರೆ ಒಂದ್ಸತಿ ಯೂಸ್ ಮಾಡಿ, ನೆಕ್ಸ್ಟ್ ಡಸ್ಟ್ಬಿನ್ ಓಕೆ. ಕಪ್ಪುಗೆ ಕಪ್ಪೆ ದೋಸೆ ಒಂದ್ಸತಿ ದೋಸೆ ಮೇಲೆ ಕಪ್ಪು ಮಾಡೋದು ಕಪ್ಪು ನಮ್ದೇ. ಕಪ್ಪು ಹಲೋ ಮೇಲೆ ವಿನ್ನರ್ಸ್ ಹಾಂ ಈ ಸಲ ನಮ್ದೇ. ಸರ್ ಇಲ್ಲಿ ನೋಡಿ ಹಲೋ ಅಲ್ಲಿ kids ಓಡ್ತಿದ್ದಾರೆ, ನಿಮ್ಮಲ್ಲ. ಅಂತ ಚಿಕ್ಕ kids ಗೆಲ್ಲ ಹೇಳಿದ್ದು. ಹಿಂದಿರ್ಸಿ ಯಾಕಂದ್ರೆ ತಿನ್ಸ್ತಾ ಇದ್ದೀವಿ. ಹೇಳ್ತಿದ್ದೀರಾ? ಹಾಂ ಅವ್ರು ಹೊಡಿಬೇಕು ಆಗ ಹಾಗೆ ನಿಂತ್ಕೊಳ್ಳಿ ಸರ್ ಇಲ್ಲಿ ನೋಡಿ 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 ಸರ್ ಕೈ ಮುಂದೆ ಬಿಟ್ಬಿಡಿ ಹಾಂ ಇಲ್ಲಿ ನೋಡಿ ಹಾಂ ಇಲ್ಲಿ ನೋಡಿ ಈ ಕಡೆ ನೋಡಿ ಏನು ಸ್ಪೆಷಲ್ ಖಂಡಿತ ಇಲ್ಲಿ ನೋಡಿ ಇಲ್ಲ ಅವ್ರು ಪಾಸ್ ಮಾಡಿಬಿಟ್ಟಿದ್ರು ಆಲ್ರೆಡಿ. ಇವರೇ ಓದಿನೇ ಸಾನ್ವಿ ಕಾರ್ತಿಕ್ ಕ್ಲಾಸ್ ಬರ್ತಾ ಎಲ್ಲರೂ ಎಸ್ ಓದಿನೇ ಆಕಾಂಕ್ಷ ಇಸ್ ದ ವಿನ್ನರ್ ಆಫ್ ದಿಸ್ ಗೇಮ್. ಸೂಪರ್ ಕ್ಲಾಸ್ ಮ್ಯಾನ್ ಇಸ್ ದ ವಿನ್ನರ್ ರೈಟ್. ಮೇಡಮ್ ಇಲ್ಲಿ ಮೇಡಮ್ ಸರ್ ಇಲ್ಲಿ ನೋಡಿ
ಆದ್ಮೇಲೆ ಇವ್ರು ಯಾಕೋ ಬಂದ್ರು ಅಂತ ಅನ್ಕೋಬೇಡಿ. ಎರಡು ಮಾತಾಡೋದ್ರೆ ಈ ಕಾರ್ಯಕ್ರಮಕ್ಕೆ ಶೋಭೆ ತರೋದು. ಒಂದು ವಿನೂತನವಾದ ಒಂದು ಕಾರ್ಯಕ್ರಮ ಇದು. ಇನ್ನೂ ಯಾರೋ ಮಾತಾಡ್ತಾರೆ ಇದೀಗ ಮೇಡಮ್. ಬಹುಶಃ ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗಿರ್ತೀರಾ, ಯಾರಾದ್ರೂ ಒಬ್ಬರದೇ ಬರ್ತಡೇ ಇರುತ್ತೆ ಇಲ್ಲಿ. ಅದರಲ್ಲೂ ಅತ್ತೆ ಸೊಸೆ ಎಷ್ಟು ಸೌಹಾರ್ದವಾಗಿರ್ಬೇಕು ಅಂತ ಲೆಕ್ಕ ಹಾಕೊಳ್ಳಿ. ಒಂದೇ ಮನೆಯಲ್ಲಿ ಅತ್ತೆ ಸೊಸೆ ಒಂದೇ ವೇದಿಕೆಯಲ್ಲಿ ಇಬ್ಬರದು ಜನ್ಮದಿನ ಆಗಿರೋಂಥದ್ದು ಇವತ್ತು ನಿಜವಾಗ್ಲೂ ಗ್ರೇಟ್ ಒಂದು ಜೋರಾಗಿ ಚಪ್ಪಾಳೆ. ಅದರಲ್ಲೂ 90 ಅತ್ತೆಗೆ, ಸೊಸೆಗೆ 70. ಯಜಮಾನ್ರಿಗೆ ಮೇಡಮ್ ಸ್ವಲ್ಪ ಆಮೇಲೆ ಮಾತಾಡಿ, ಮೇಡಮ್ ಸ್ವಲ್ಪ ಆಮೇಲೆ ಮಾತಾಡಿ. ಇದು ಇಲ್ಲಿ ಒಂದು ವಿಷಯ, ನಮ್ಮ ತಾಳಂಗಿ ಕುಟುಂಬದ ಹಿರಿಯರು ಗಂಡ ಕುಟುಂಬದಿಂದ ತಾಳಂಗಿ ಕುಟುಂಬಕ್ಕೆ ಬಂದಂಥವರು ವಾಸುವಮ್ಮ ಅವರು ಇವತ್ತು 90 ವರ್ಷಗಳ ಹಿರಿಯರು, ವಯೋವೃದ್ಧರು. ಅವರಿಗೆ ಇವತ್ತು ರಿಫ್ಲೆಕ್ಸ್ ಹೇಗಿದೆ ಅಂದರೆ, ನಮ್ಮ ನಟರಾಜ್ ಅವರ ಪತ್ರಿಕೆ ಪ್ರತಿ ತಿಂಗಳು ಪೋಸ್ಟ್ ಮಾಡೋದಕ್ಕೆ ಇವತ್ತು ಅಡ್ರೆಸ್ ಹಚ್ಚೋದು ಹಾಕ್ಬೋದು, ಒಂದು ಸ್ಟ್ಯಾಂಪ್ ಹಚ್ಚೋದು ಹಾಕ್ಬೋದು, ನೆಲದ ಮೇಲೆ ಕೂತ್ಕೊಂಡು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಈ ವಯಸ್ಸಲ್ಲಿ ಅವರ ಜೀವನೋತ್ಸಾಹ ಬೆಚ್ಚಿದೆ. 90ರಲ್ಲೂ ಯಾವುದರಲ್ಲೂ ಕಡಿಮೆ ಇಲ್ಲ. ಅವರ ಜೀವನೋತ್ಸಾಹನ ನಾವು ಮೆಚ್ಚಬೇಕಾಗತ್ತೆ. ಅವರ ಚುರುಕುತನ, ಮಾತುಗಳು, ಒಂದು ಆಶೀರ್ವಾದ ಮಾಡೋದಾಗ್ಬೋದು, ಎಲ್ಲ ನಿಜಕ್ಕೂ ಆದರ್ಶಪ್ರಾಯವಾದ್ದು. ಅಂತ ಅವರ ಕುಟುಂಬದಲ್ಲಿ ಏಕೈಕ ಪುತ್ರನಾಗಿ ನಮ್ಮ ನಟರಾಜ್ ಅವರು, ತಾಳಂಗಿ ಕುಟುಂಬದವರು, ನಂದಿಕೆರೆ. ಮೇಡಮ್ ಸ್ವಲ್ಪ ಮಾತಾಡೋದು ನಿಲ್ಲಿಸಿ, ಅವ್ರ ವಿಚಾರನೇ ಮಾತಾಡ್ತಾ ಇದ್ದೀವಿ. ನೀವು ಯಾವ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಅವ್ರ ವಿಚಾರ ತಿಳ್ಕೊಳಕ್ಕೂ ತಯಾರಿಲ್ವಾ? ಒಂದು ತುಮಕೂರು ಜಿಲ್ಲೆಯ ಕುಗ್ರಾಮ ನಂದಿಕೆರೆ. ನಂದಿಕೆರೆಯಲ್ಲಿ ನಟರಾಜ್ ಅವರು ಬೆಳೆದಿದ್ದು. ಇತ್ತೀಚೆಗೆ ಒಂದು 3 ತಿಂಗಳಿಂದ ಅವರಮ್ಮ ತವರೂರಿಗೆ ಹೋಗಿ ಬರಬೇಕು ಅಂತ ಒಂದು ಅಪೇಕ್ಷೆ ಹೇಳಿದಾಗ ಅವ್ರ ಜೊತೆ ನಾನು ಹೋಗಿದ್ದೆ. 4 ಜನ ನಂದಿಕೆರೆಗೆ ಹೋಗಿ ಅಲ್ಲಿ ಅವರ ಮನೆ, ಹುಟ್ಟಿದ ಮನೆ, ಅಲ್ಲಿಯ ಸ್ಕೂಲು ಎಲ್ಲ ಒಂದು ಸುತ್ತಾಟ, ಅವರ ನೆಂಟರ ಮನೆಗೆ ಹೋಗಿ ಅಲ್ಲೂ ಕೂಡ ಕಾಫಿ ಎಲ್ಲ ಸೇವನೆ ಮಾಡಿ ಹಳೆಯ ನೆನಪುಗಳನ್ನೆಲ್ಲ ನಂದಿಕೆರೆಯಲ್ಲಿ ನಾವು ಮಾಡ್ಕೊಂಡ್ವಿ. ಸೊ ಅವರ ಹುಟ್ಟೂರಿನ ಅನುಭವ, ಅಲ್ಲಿಂದ ಸಾದರಹಳ್ಳಿ ರಂಗನಾಥ ಸ್ವಾಮಿ ಇವರ ಮನೆ ದೇವರು, ಅಲ್ಲಿಂದ ಅಲ್ಲಿಗೆ ಬಂದ್ವಿ. ಅಲ್ಲಿ ವಿಶೇಷ ಪೂಜೆ ಅಲಂಕಾರ ಆಗಿತ್ತು. ಅಲ್ಲಿಂದ ನಾವೆಲ್ಲ ಅಲ್ಲಿ ಪೂಜೆ ಸಲ್ಲಿಸಿ ಸಾಯಂಕಾಲ ಬಂದ್ವಿ. ಅವರ ಅಮ್ಮನವರಿಗೆ ನಿಜವಾಗ್ಲೂ ಅವತ್ತು ಎಷ್ಟೋ ಖುಷಿ. ತನ್ನ ಊರಿಗೆ ಬಂದು ಇದೆಲ್ಲ ವೀಕ್ಷಿಸಿದಾಗ ಅವರಿಗೆ ಸಂತೋಷ, ಸಡಗರ ತುಂಬಿತ್ತು. ಅದೇ ರೀತಿ ನಟರಾಜ್ ಅವರು ಇವತ್ತು ಸಾಹಿತ್ಯ ಆಗ್ಬೋದು, ಸಂಸ್ಕೃತಿ ಆಗ್ಬೋದು, ಪತ್ರಿಕೋದ್ಯಮ ಆಗ್ಬೋದು, ಜನಗಳ ಜೊತೆ ಬೆರೆಯೋ ಸ್ವಭಾವ ಆಗ್ಬೋದು, ಅವರ ಎಲ್ಲರ ಜೊತೆ ಅವರ ಸೌಹಾರ್ದತೆಯನ್ನು ನಾವು ಮೆಚ್ಚಬೇಕಾಗ್ತದೆ. ಕನ್ನಡ MA ಮೈಸೂರಿನಲ್ಲಿ ಮಾಡಿದ ನಂತರ ಏನು ಓದಿದ್ರು ಅದಕ್ಕೆ ಹೋಗಲಿಲ್ಲ. ಆ ವ್ಯಾಪಾರ ಮಾಡಿಕೊಂಡು ಅವ್ರ ತಂದೆಯವ್ರ ವ್ಯಾಪಾರ ಏನಿತ್ತು ಅದೆಲ್ಲ ಮುಂದುವರಿಸಿದ್ರು. ಅದಾದ ನಂತರ ಸಾಹಿತ್ಯ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ರು. ಪಂಪೈ ಶೆಟ್ಟರ ನಿಮ್ಮ ವೈಶ್ಯವಾರ್ತ ಪತ್ರಿಕೆಯನ್ನು ಮುಂದುವರಿಸಿದ್ರು. ಅವರು ಪತ್ರಿಕೋದ್ಯಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಎಲ್ಲ ಮಜಲುಗಳಲ್ಲಿ ಸಾಕಷ್ಟು ಸಾಧನೆಗಳನ್ನು ಮಾಡಿ 175 ದತ್ತಿನಿಧಿಗಳನ್ನು ತರಲಿಕ್ಕೆ ಸಾಕಷ್ಟು ಪ್ರಯತ್ನಶೀಲರಾಗಿ ಮತ್ತು ಯಶಸ್ವಿಯಾಗಿದೆ. ಹೀಗೆ ಅವರ ಯಶಸ್ಸಿನ ಯಶೋಗಾಥೆ ಹೇಳ್ತಾ ಹೋದ್ರೆ ಬಹಳಷ್ಟಿದೆ. ಅಂಥವರಿಗೆ ಅನುರೂಪದ ದಂಪತಿಗೆ ಪತ್ನಿಯಾದವರು ಲಕ್ಷ್ಮೀ ಮೇಡಮ್. ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ವಿ. ಬೇಕು ಬೇಡಗಳ ಪಟ್ಟಿ ಅವರಲ್ಲಿಲ್ಲ. ಇದ್ದಂತಹ ಒಂದು
ಪರಿಸ್ಥಿತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು 3 ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಶನ್ ಕೊಟ್ಟು ಎಲ್ಲರಿಗೂ ಒಂದು ಒಳ್ಳೆಯ ಸ್ಥಾನಗಳಲ್ಲಿ ಮದುವೆ ಮಾಡಿ ಅವರು ನಿಜವಾಗಲೂ ಒಂದು ಆದರ್ಶದ ರೀತಿಯಲ್ಲಿ ಅವರು ಸೇವೆಯನ್ನ ಅವರ ಕುಟುಂಬವನ್ನು ನಿರ್ವಹಣೆ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಅನ್ನಪೂರ್ಣೇಶ್ವರಿ ಅಂತ ಹೇಳ್ಬೋದು. ಅವ್ರ ಮನೆಯಲ್ಲಿ ಯಾರು ಊಟ ಮಾಡಿಲ್ಲ, ತಿಂಡಿ ತಿಂದಿಲ್ಲ ಅಂತ ಹೇಳಕ್ಕಾಗಲ್ಲ. ಸದಾ ಯಾವಾಗಲೂ ಇನ್ನಿಬ್ಬರಿಗೆ ಯಾವಾಗಲೂ ಊಟ ರೆಡಿ ಇದ್ದೇ ಇರುತ್ತೆ. ರಾಯಚೂರವ್ರು ಬಂದ್ರು ಇವ್ರ ಮನೆಗೆ ಕರ್ಕೊಂಡ್ಬಂದು ಊಟ ಹಾಕ್ತಾರೆ, ತುಮಕೂರವ್ರು ಬಂದ್ರು ಇಲ್ಲೇ ಇವ್ರ ಮನೇಲಿ ಊಟ. ಈ ರೀತಿ ಸದಾ ಅನ್ನಪೂರ್ಣೇಶ್ವರಿ ಅಂತ ಹೇಳ್ಬೋದು. ಮೊನ್ನೆ ವಿಯೆಟ್ನಾಂ ಟೂರ್ ಮುಗಿಸ್ಕೊಂಡ್ಬಂದು ರಾತ್ರಿ 2 ಗಂಟೆಗೆ ಬಂದಾಗಲೂ ಕೂಡ ಮನೇಲಿ ಉಪ್ಪಿಟ್ಟು ಮಾಡ್ತಿದ್ದೀರಿ ಅಂದರೆ ಅವ್ರಿಗೆ ಎಷ್ಟು ಆ ಟೈಮಲ್ಲಿ ಕೂಡ ಮಾಡುವಷ್ಟು ಪೇಷನ್ಸು, ಆ ಒಂದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಡುಗೆ ಮನೆ ವಿಚಾರದಲ್ಲಿ ಅಷ್ಟೊಂದರಲ್ಲಿ ಕೂಡ ಇಂಟ್ರೆಸ್ಟ್ ತೋರಿಸಿ ಮಾಡಿದ್ದಾರೆ ಅಂದರೆ ಅವರಿಗಿರೋ ಆಸಕ್ತಿನೇ ಮುಖ್ಯ. ಅವರು ಕೂಡ ನಟರಾಜ್ ಅವರ ಜೊತೆಗೆ ಎಲ್ಲ ಕಾರ್ಯಗಳಲ್ಲಿ ಸಹಕಾರಿಯಾಗಿದ್ದಾರೆ. ಸಾಹಿತ್ಯ ಆಗ್ಬೋದು, ಸಮ್ಮೇಳನಗಳಾಗ್ಬೋದು, ಎಲ್ಲ ಕಡೆ ಜೊತೆಯಲ್ಲಿ ಇರ್ತಾರೆ, ಭಾಗವಹಿಸ್ತಾರೆ. ಅವರ ಸಹಕಾರ ಕೊಡ್ತಾ ಇದ್ದಾರೆ. ಅವರಿಗೆ 48 ವರ್ಷ ಮದುವೆ ಆಗಿದೆ. ಇನ್ನು 2 ವರ್ಷ ಇನ್ನೊಂದು ಕಾರ್ಯಕ್ರಮಕ್ಕೆ ಅವೆಲ್ಲ ಬರಬೇಕಾಗತ್ತೆ. ನಿಜವಾಗಲೂ ಅನುರೂಪದ ಈ ಕಾರ್ಯಕ್ರಮ ಒಂದೇ ವೇದಿಕೆಯಲ್ಲಿ ಇಬ್ಬರ ಜನ್ಮದಿನ, ಅತ್ತೆ ಸೊಸೆ ಇವತ್ತಿನ ದಿನಗಳಲ್ಲಿ ಹೇಗಿರ್ತಾರೆ, ಹೇಗೆ ಸಂಬಂಧಗಳಿರ್ತವೆ ಅಂತ ಆಲೋಚನೆ ಮಾಡೋ ಸಂದರ್ಭದಲ್ಲಿ ಇಬ್ಬರನ್ನು ಒಂದುಗೂಡಿಸಿ ನಟರಾಜ್ ಅವರು ಇವತ್ತು ಅವರ ಕುಟುಂಬದವರು ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ಮಾಡೋದಕ್ಕೆ ನಾವು ಒಂದು ತಾಳಂಕಿ ಕುಟುಂಬದ ಒಂದು ಕಷ್ಟ ಅಂತ ಮಾಡ್ಕೊಂಡಿದ್ದೀವಿ. ಅದರಲ್ಲೂ ಕೂಡ 7 ಸಮ್ಮೇಳನಗಳಲ್ಲೂ ಕೂಡ ನಟರಾಜ್ ಅವರು ನಮಗೆ ಸಕ್ರಿಯವಾಗಿ ಜೊತೆಯಲ್ಲಿದ್ದಾರೆ. ಹಾಗಾಗಿ ನಮ್ಮ ತಾಳಂಕಿ ಕುಟುಂಬಗಳ ಟ್ರಸ್ಟ್ ವತಿಯಿಂದ ಕೂಡ ಇವರಿಬ್ಬರಿಗೂ ಹಾರ್ದಿಕವಾದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಜನ್ಮದಿನದ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅವರಿಗೆ ಇನ್ನೂ ಭಗವಂತ ಇವರಿಗೆ 97 ನಾವು 100 ವರ್ಷಗಳ ಕಾಲ ಶತಾಯುಷಿಗಳಾಗಲಿ ಅಂತ ನಾವು ಬಯಸ್ತಾ ಇದ್ದೀವಿ. ಮೇಡಮು ಕೂಡ ಇನ್ನೂ ಹೆಚ್ಚಿನ ಆಯುಷ್, ಆರೋಗ್ಯ, ಐಶ್ವರ್ಯ ಇರಲಿ, ನಟರಾಜ್ ಅವರ ಕುಟುಂಬ ಇನ್ನೂ ಸಂತೋಷವಾಗಿರಲಿ ಅನ್ನೋದೇ ನಮ್ಮ ಇಚ್ಛೆ. ನಮ್ಮ ಚಂದ್ರಮೌಳಿಯವರು ನಮ್ಮ ಟ್ರಸ್ಟಿನ ಎಲ್ಲ ರೀತಿಯಲ್ಲೂ ನಮಗೆ ಟ್ರಸ್ಟಿನ ಏಳಿಗೆಗೆ ಸಹಕಾರಿಯಾಗಿದ್ದಾರೆ. ನಾವು ಈಗ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಿ, ಅಭಿನಂದನೆಗಳನ್ನು ಅರ್ಪಿಸಿ ನಾವು ನಿರ್ಗಮಿಸ್ತೀವಿ. ಏನ್ ಕೊಟ್ಟಿದ್ದೀರಾ, ತುಂಬಾ ಚೆನ್ನಾಗಿದೆ. ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಈ ಉದಾರ ಕುಟುಂಬಕ್ಕೆ. ಸೊ ಅಷ್ಟು ಬ್ಯೂಟಿಫುಲ್ ಆಗಿದೆ ಅವರ ಲೈಫ್ ಜರ್ನಿ, ಲೈಫ್ ಹಿಸ್ಟ್ರಿ. ಹಾಗೆ ಒಂದು ಪುಟ್ಟದಾದ ಡ್ರಾಮಾ ಅನ್ನು ಇಲ್ಲಿ ಮಾಡ್ತಾ ಇದೀವಿ. ಸೊ ಹಾಗಾಗಿ ಡ್ರಾಮಾ ಮಾಡೋದು ರೆಡಿ ಇದ್ದೀರಾ? ಬನ್ನಿ ಬನ್ನಿ ಬನ್ನಿ, ಸ್ಟೇಟ್ ಅಲ್ಲಿ ನಿಂತ್ಕೊಂಡು ಮಾತಾಡ್ತೀರಾ? ಇಲ್ಲ ಈ ಕಡೆ 4 ಮೆಂಬರ್ಸ್, ಆ ಕಡೆ 4 ಮೆಂಬರ್ಸ್ ನಿಂತ್ಕೊಂಡ್ರೆ ಹೌದಾ? ನನ್ನ ಹೆಸರು ಸುಧಾ, ಅತ್ತೆ ರೋಲ್ ಮಾಡ್ತಾ ಇದ್ದೀನಿ. ಶೋಭಾ ರಾಣಿ. ನನ್ನ ಹೆಸರು ರಶ್ಮಿ, ಸಲಹೆಗಾಗಿ ಪಾರ್ಟ್ ಮಾಡ್ತಾ ಇದ್ದೀನಿ. ಡೆಲಿವರಿ ಬಾಯ್ ಪಾರ್ಟ್ ಮಧ್ಯದಲ್ಲಿ ಬರುತ್ತಾರೆ. ರೇಖಾ ರೇಖಾ ಹೇಳಿ ಅಂದ್ರೆ ನಾನೀಗ ದೇವಸ್ಥಾನದಿಂದ ಬರ್ತಾ ಇದ್ದೀನಿ. ಒಳ್ಳೆಯದು. ನಾನು ದೇವ್ರ ಹತ್ರ ಏನ್ ಕೇಳ್ಕೊಂಡೆ ಗೊತ್ತಾ? ಕುಟುಂಬ ಚೆನ್ನಾಗಿರಲಿ ಅಂತ. ಅಲ್ಲ, ಹಾಗಾದ್ರೆ ನಮ್ಮ ಸೊಸೆ ದಿವಸ ಬೆಳಿಗ್ಗೆ ಬೇಗ ಎದ್ದೇಳಿ ಅಂತ ಕೇಳ್ಕೊಂಡೆ ನಾನು. ನಮ್ಮ ಕಾಲದಲ್ಲಾದ್ರೆ ನಾವೆಲ್ಲ 4 ಗಂಟೆಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮಾಡ್ತಾ ಇದ್ವಿ. ನಮ್ಮ ಕಾಲದಲ್ಲಿ ಅಂದ್ರೆ ನಿಮ್ದು ಡೇ ಶಿಫ್ಟ್, ನಮ್ಮ ನೈಟ್ ಶಿಫ್ಟ್. ಓ, ಮನೇಲಿ ಈಗ ಹೆಸರಿಗಷ್ಟೇ. ಈ ಮನೇಲಿ ನನ್ನ ಮಾತು ಕೇಳೋರು ಯಾರೂ ಇಲ್ಲ. ಯಾರು ಹೇಳಿದ್ದು? ನಾನೇ ಹೇಳ್ತಾ ಇರೋದು. ಅಪ್ಪ, ನೀವು ಈ ಮನೆ ಹೆಡ್ಡಲ್ವ ಅಪ್ಪ? ಹೌದು. ಹಾಗಿದ್ರೆ ಡಿಸಿಷನ್ ಯಾರು ತಗೋತಾರೆ? ನೀವಮ್ಮ. ಹಾಗಾದ್ರೆ ನೀವು ಹೆಸರು ಮಾತ್ರ ಹೆಡ್ಡು, ಬರೀ ಲೋಗೋ ಮಾತ್ರ ನೀವು ಅಷ್ಟೇ. ರೇಖಾ, ದಿವಸ ಎಷ್ಟು ಗಂಟೆ ಮೊಬೈಲ್ ನೋಡ್ತೀನಿ ನೀನು? 3 ಗಂಟೆ ಅಷ್ಟೇ. ಸುಳ್ಳು ಹೇಳ್ಬೇಡ. ನೋಡಿ, ಸ್ಕ್ರೀನ್ ಟೈಮ್ ನೋಡಿ. ನಾನು ಬೇಡ, 3 ಗಂಟೆ ಬೇಡ ಬೇಡ, 7 ಗಂಟೆ 43 ನಿಮಿಷ ಬೇಡ, ನೀನೇ ತೋರಿಸ್ಬೇಡ. ಇಷ್ಟು ಟೈಮಲ್ಲಿ ನೀವು
ಅಮ್ಮ 2 ಡಿಗ್ರಿ ಮಾಡ್ಬೋದಿತ್ತು, ಆದ್ರೆ ಏನೂ ಪ್ರಯೋಜನ ಇಲ್ಲ. ರೇಖಾ ಮತ್ತೆ ಆನ್ಲೈನ್ ಶಾಪಿಂಗ? ಇಲ್ಲ ಅತ್ತೆ, ಸುಳ್ಳು ಅಮ್ಮ ಹೆಸರಲ್ಲಿ. ಅದು ದೇವ್ರ ಫೋಟೋ ಆರ್ಡರ್ ಮಾಡಿದ್ದೆ. ಮೂರ್ತಿನೇ ಇದೆ. ಅತ್ತೆ ಮಾಡಿದ್ರೆ ತಪ್ಪಿಲ್ಲ, ಸೊಸೆ ಮಾಡಿದ್ರೆ ತಪ್ಪು. ಗುಡ್ ಪಾಯಿಂಟ್ ಒಳಗಡೆ ಸೀರೆ, ಮೇಲೆ ಫೋಟೋ. ನಿಮ್ಮ ಮನೇಲಿ ಯಾವಾಗಲೂ ಯುದ್ಧ ಅಂತ ಕೇಳ್ಪಟ್ಟೆ. ಹೌದು, ಯಾವಾಗಲೂ ಅದೇ ಯುದ್ಧ. ಹಾಗಾದ್ರೆ ಗೆಲ್ಲೋದು ಯಾರು? ಅಂತಿಮ ತೀರ್ಪು ಇನ್ನು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ. ಅಮ್ಮ ಒಂದು ಕಡೆ, ಸೊಸೆ ಒಂದು ಕಡೆ. ಮಧ್ಯದಲ್ಲಿ ನೀನು ನಾನ್ ಮತ್ತೆ ಮಗ ಅಲ್ಲ. ಹಾಗಾದ್ರೆ ಏನ್ ಮತ್ತೆ? ಫ್ಯಾಮಿಲಿ ಸ್ಯಾಂಡ್ವಿಚ್. ನಾನು ಬೆಳಿಗ್ಗೆ ನಿಂಗೆ ಗುಡ್ ಮಾರ್ನಿಂಗ್ ಮೆಸೇಜ್ ಹಾಕಿದ್ದೆ, ಯಾಕೆ ರಿಪ್ಲೈ ಮಾಡಲಿಲ್ಲ ನೀನು? ಬೆಳಿಗ್ಗೆ 5 ಗಂಟೆ ಆದ್ರೆ ನಾನು ಎದ್ದಿದ್ದೆ, ಗುಡ್ ನೈಟ್ ಅಂತ ಹಾಕಿದ್ದೆ. ಆದ್ರೇನಂತೆ? ಅದು ನಂಗೆ ಗೊತ್ತಾಯ್ತು ಅದಕ್ಕೆ. ಅಜ್ಜಿ, ಏನ್ ಕಂದ? ಅತ್ತೆ ಸೊಸೆ ಯಾವಾಗಲೂ ಬೆಸ್ಟ್ ಫ್ರೆಂಡ್ಸ್ ಆಗಿರ್ಬೇಕು ಅಂತ ನಾವು ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ. ನೀವು ಯಾಕೆ ಹೀಗೆ ಗಲಾಟೆ ಮಾಡ್ತಿರ್ತೀರಾ? ಸಮಸ್ಯೆ ಏನ್ ಗೊತ್ತಾ? ಅತ್ತೆ ಅರ್ಥ ಮಾಡ್ಕೊಳ್ಳೋದು. ಸೊಸೆ ಹೇಳಿದ ಮಾತು ಕೇಳಲ್ಲ. ನಿಮ್ಮಿಬ್ಬರ ಮಧ್ಯೆ ಪ್ರೀತಿ ಇದೆಯಾ? ಇದೆ. ಹಾಗಾದ್ರೆ ನಿಮ್ಮಿಬ್ಬರ ಮಧ್ಯೆ ಇರೋದು ಪ್ರೀತಿ ಸಮಸ್ಯೆ ಅಲ್ಲ, ಕಮ್ಯುನಿಕೇಶನ್ ಗ್ಯಾಪ್. ನನ್ನ ಮಗಳು ದೂರ ಇದ್ದಾಳೆ ಅಂತ ಹೇಳ್ಬಿಟ್ಟು ಸೊಸೆ ನನ್ನ ಮಗಳನ್ನ ನೋಡ್ತೀನಿ ನಾನು. ನಮ್ಮಮ್ಮ ದೂರ ಇದ್ದಾರೆ. ಎಲ್ಲಿ ನಮ್ಮಮ್ಮ? ಹಾಗಾದ್ರೆ ಜಗಳ ಇಲ್ಲ ತಾನೇ? ಇಲ್ಲ, ಹಾಗಾದ್ರೆ ಟಿವಿ ರಿಮೋಟ್ ಇಟ್ಕೋಬೋದ ನಾನು? ಅದು ಮಾತ್ರ ಸಾಧ್ಯ ಇಲ್ಲ. ಎಲ್ಲರೂ ಸರಿ ಇದೆ. ಅತ್ತೆ ಮತ್ತೆ ಅತ್ತೆ ಮತ್ತು ಸೊಸೆ ಎದುರಾಳಿಗಳು ಅಲ್ಲ. ಆದ್ರೆ ಅವರಿಬ್ರು ಒಟ್ಟಾಗಿದ್ರೆ ಕುಟುಂಬ ಸ್ವರ್ಗ ಆಗತ್ತೆ. ಇದು ಬರೀ 2 ತಲೆಮಾರುಗಳು ಅಷ್ಟೇ. ಜಗಳ ಬಿಟ್ಟರೆ ಸಂಬಂಧ ಉಳಿಯುತ್ತದೆ. ಅಹಂಕಾರ ಇದ್ದರೆ ಮನೆಯಲ್ಲಿ ಯುದ್ಧ ಭೂಮಿನೇ. ಜಗಳ ಬಿಟ್ಟರೆ ಸಂಬಂಧ ಉಳಿಯುತ್ತೆ. ಅರ್ಥ ಮಾಡ್ಕೊಂಡ್ರೆ ಕುಟುಂಬ ಬೆಳೆಯುತ್ತೆ. ಧನ್ಯವಾದಗಳು. ಪ್ರಾಬ್ಲಮ್ ಇಂದ ಅಂಡ್ ಎಲ್ಲ ತಂಡದವರಿಗೆ ಒಂದು ಜೋರಾದ ಚಪ್ಪಾಳೆ ನಿಮ್ಮಿಂದ. ಆಕ್ಚುಲಿ ಏನಂದ್ರೆ ಈ ಮೂವ್ಮೆಂಟ್ ಗೆ ಕೊಟ್ಟಿದ್ದು ಅಂತ ಬಂದಾಗ ಇದೊಂದು ಡ್ರಾಮಾ ಇದೆ ಅಮ್ಮ ಮಾಡಿ ಅಂತ ಎಲ್ಲರೂ ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಜೋರಾದ ಚಪ್ಪಾಳೆ ಎಲ್ಲ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ಕ್ರಿಪ್ಟ್ ಅಲ್ಲಿ ಸೀನ್ ಬೈ ಸೀನ್ ಏನಿತ್ತು ಅಂತ ಈ ಶಿ ವಿಲ್ ಬಿ ಎಕ್ಸ್ಪ್ಲೇನಿಂಗ್. ಎಸ್, ಎಲ್ಲರೂ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಹಿರಿಯರಿದ್ದಾರೆ, ಮಕ್ಕಳಿದ್ದಾರೆ, ಅವರ ಮೆಟ್ರಸ್ ಸರ್ ಅವರ ಅಂಕಲ್ ಅವರ ರಿಲೇಟಿವ್ಸ್ ಇದ್ದಾರೆ. ಎಲ್ಲೇ ಏನಿದ್ರು ಸಹ ನಮ್ಮ ಬಾಂಧವ್ಯ ಒಂದು ಬೇರಿಂದ ಕೂಡಿರುತ್ತೆ. ಅದೇ ನಮ್ಮ ವಾಸವಿ ಮಾತೆಯಿಂದ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಈ ಸ್ಕಿಟ್ ಅಲ್ಲಿ 10 ದೃಶ್ಯಗಳಿದೆ, ಚಿಕ್ಕ ಚಿಕ್ಕ ದೃಶ್ಯಗಳನ್ನೇ 10 ದೃಶ್ಯ ನಮ್ಮ ಮನೆಯಲ್ಲಿ ನಡೆಯುವಂತ ದಿನಮಾನ ನಡೆಯುವಂತ ವಿಚಾರಗಳೇ ಇದರಲ್ಲಿ ಇರೋದು. ಪಾತ್ರಗಳೇನಂತ ಹೇಳ್ತೀನಿ. ಲಕ್ಷ್ಮಮ್ಮ ಅತ್ತೆ ಆಗಿದ್ಲು, ರೇಖಾ ಸೊಸೆ ಆಗಿದ್ಲು, ರವಿ ಮಗ ಆಗಿದ್ರು, ಶಂಕರಪ್ಪ ಅಜ್ಜ ಆಗಿದ್ರು, ಗೀತಾ ನೆರಮನೆಯ ಅಕ್ಕ ಆಗಿದ್ಲು, ಪೂಜಾ ಸೊಸೆಯ ಸ್ನೇಹಿತೆ ಆಗಿದ್ಲು, ರಾಮು ಕುಟುಂಬದ ಸಲಹೆಗಾರ ಆಗಿದ್ದ. ಡೆಲಿವರಿ ಬಾಯ್ ಅಂದ್ರೆ ಇರ್ಲೇಬೇಕು ಇವತ್ತು ನಾಳೆ, ಇಲ್ಲಾಂದ್ರೆ ಅದು ಕಂಪ್ಲೀಟ್ ಆಗಲ್ಲ ನಮ್ಮ ಸೀನ್ಸ್. ಓಕೆ, ಚಿಕ್ಕ ಮೊಮ್ಮಗಳಿದ್ಲು, ಮತ್ತೆ ಮನೆಯ ಮಗಳು ನಂದಿನಿ. ಸೊ 1-2 ಪಾತ್ರ ನಮ್ಮ ಕುಟುಂಬಗಳಲ್ಲಿ ಹೆಚ್ಚಿರ್ಬೋದು, ಇಲ್ಲ ಕಡಿಮೆ ಇರ್ಬೋದು. ಬಟ್ ಇವರ ಕುಟುಂಬಕ್ಕೆ ಯಾವ ಪಾತ್ರಗಳು ಸೂಟ್ ಆಗ್ತವೆ ಅನ್ನೋ ನಾನು ನೋಡ್ಕೊಂಡ್ಬಿಟ್ಟು ಈ ಪಾತ್ರಗಳು ಹಾಕಿದ್ದು. ಸೊ ದೃಶ್ಯ 1ರಲ್ಲಿ ಫಸ್ಟ್ ನೋಡಿದ್ರೆ ಅತ್ತೆ ದೇವಸ್ಥಾನಕ್ಕೆ ಹೋಗ್ತಾರೆ. ದೇವಸ್ಥಾನದಿಂದ ಬಂದ್ಬಿಟ್ಟು ರೇಖಾ ರೇಖಾ ಅಂತಾಳೆ. ಸೊಸೆ ಹೇಳಿ ಅತ್ತೆ ಹೇಳ್ತಾರೆ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ಒಳ್ಳೇದತ್ತೆ, ದೇವ್ರ ಹತ್ರ ಏನ್ ಕೇಳಿದೆ ಗೊತ್ತಾ? ನಮ್ಮ ಕುಟುಂಬ ಚೆನ್ನಾಗಿರ್ಲಿ ಅಂತ. ಸೊಸೆ ಹಾಗಾದ್ರೆ ನಾನೇನ್ ಮಾಡಿ ಅತ್ತೆ ಅಂತ ಕೇಳಿದಾಗ ನನ್ನ ಸೊಸೆ ಸ್ವಲ್ಪ
ಲೈಫ್ ಬ್ಯಾಲೆನ್ಸ್ ಅನ್ನೋದು ಎಷ್ಟು ಕಷ್ಟ ಆಗಿದೆ, ಫ್ಯಾಮಿಲಿ ಟೈಮ್ ಕೊಡಕ್ ಆಗ್ತಾ ಇಲ್ಲ ಅನ್ನೋದು ಎಷ್ಟು ನಿಜ ಇದೆ, ಜನರೇಷನ್ ಗ್ಯಾಪ್ ಅಲ್ಲಿದೆ. ಆದ್ರೆ ಅಲ್ಲಿ ಒಂದು ಸತ್ಯ ಇದೆ ಅಂತ ತಿಳ್ಕೊಬೇಕು ಅನ್ನೋದು ಇಲ್ಲಿ ನಾವು ನೋಡ್ಬೇಕು. ಸೊ ಹಾಗಾದ್ರೆ ಏನು ಅದ್ರ ಅರ್ಥ ಅಂತ ಅರ್ಥ ಕೇಳಿದಾಗ, ನೀವು ಬೆಳಗ್ಗೆ ಶಿಫ್ಟ್ ಮಾಡ್ತೀರಾ, ನಾವು ನೈಟ್ ಶಿಫ್ಟ್ ಮಾಡ್ತೀವಿ ಅಂದ್ರೆ ಒಂದು ಫ್ಯಾಮಿಲಿಯಲ್ಲಿ ಇವತ್ತು 24 ಗಂಟೆನೂ ಎಲ್ಲರೂ ದುಡಿತಾನೆ ಇದ್ದಾರೆ, ಒಂದ್ರಲ್ಲ ಒಂದ್ ರೀತಿಯಿಂದ. ದೃಶ್ಯ 3 ಅಜ್ಜ ಪತ್ರಿಕೆ ಓದ್ತಾ ಕೂತಿರ್ತಾರೆ. ಅಜ್ಜ ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ ಅಂತಾರೆ. ಇವರು ಫುಲ್ಲು ಫ್ರಸ್ಟ್ರೇಟೆಡ್ ಅಜ್ಜ, ನನ್ನ ಮಾತಿಗೆ ಬೆಲೆ ಇಲ್ಲ ಫೀಲ್ ಆಗ್ತಾ ಇರ್ತಾರೆ. ಸೊ ಅಜ್ಜ ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆನೇ ಇಲ್ಲ. ಅತ್ತೆ ಯಾರು ಹೇಳಿದ್ರು? ಅಜ್ಜ ಹೇಳ್ತಾರೆ ನಾನೇ ಹೇಳ್ತಾ ಇರೋದು. ಅವಾಗ ಮಗಳು ಬರ್ತಾಳೆ ನಂದಿನಿ, ಅಪ್ಪ ನೀನ್ ಮನೆಯ ಹೆಡ್ ಅಲ್ವಾ ಅಂತ. ಅಜ್ಜ ಹೌದು, ಅಧಿಕೃತವಾಗಿ ನಾನು ಹೆಡ್ಡು. ಹಾಗಾದ್ರೆ ಮಗ ಹೇಳ್ತಾನೆ ಡಿಸಿಷನ್ ಯಾರು ತಗೋತಾರೆ ನೀವು ಹೆಡ್ ಆದ್ರೆ ಅಂತ. ಅವಾಗ ಅಜ್ಜ ಹೇಳ್ತಾರೆ ನಿಮ್ಮಮ್ಮ. ಮಗಳು ಕೇಳ್ತಾರೆ ಹಾಗಾದ್ರೆ ನೀವು ಹೆಡ್ ಅಲ್ಲ ಲೋಗೋ ಮಾತ್ರ ಅಂತ. ಸೊ ಡಿಸಿಷನ್ ಅಮ್ಮನೇ ತಗೋತಾರೆ ಅನ್ನೋದಕ್ಕೆ ಮಗಳು ಹೇಳ್ತಾಳೆ ಹಾಗಾದ್ರೆ ನೀವು ಹೆಡ್ ಅಲ್ಲಪ್ಪ, ನೀವು ಬರೀ ಲೋಗೋ ಮಾತ್ರ ಅಂತ, ಲಾಂಛನ ಮಾತ್ರ ನೀವು ಹೆಡ್ ಅಲ್ಲ. ಅದಕ್ಕೆ ದೃಶ್ಯ 4 ಮೊಬೈಲ್ ರಿಂಗ್ ಆಗುತ್ತೆ. ಅತ್ತೆ ಕೇಳ್ತಾರೆ ರೇಖಾ ದಿನಕ್ಕೆ ಎಷ್ಟು ಗಂಟೆ ಮೊಬೈಲ್ ನೋಡ್ತೀಯ ಅಂತ. ಸೊಸೆ ಹೇಳ್ತಾರೆ 3 ಗಂಟೆ ಅಂತ. ಅತ್ತೆ ಸುಳ್ಳು ಹೇಳ್ಬೇಡ. ಸೊಸೆ ಹಾಗಾದ್ರೆ ಸ್ಕ್ರೀನ್ ಟೈಮ್ ನೋಡೋಣ. ಅತ್ತೆ ಬೇಡ ಬಿಡು ಅಂತ. ಯಾಕತ್ತೆ ಅಂತಾಳೆ ಸೊಸೆ. ಸೊಸೆ ಮೊಬೈಲ್ ತೋರಿಸ್ತಾಳೆ. ಸೊಸೆ ನಮ್ದು 3 ಗಂಟೆ, ಅತ್ತೆ ನೋಡಿ ನಿಮ್ದು 7 ಗಂಟೆ 42 ನಿಮಿಷ ಆಗಿದೆ ಸ್ಕ್ರೀನ್ ಟೈಮ್ ಅಂತ ಹೇಳ್ತಾಳೆ. ಇಬ್ರಿಗಿಬ್ರು ಜೋಡಿ ಕಳ್ರೆ ಒಂದು ರೀತಿಯಲ್ಲಿ. ಅವಾಗ ಮನೆಯ ಲಾಂಛನ ಲೋಗೋ ಅಂತ ಏನ್ ಹೇಳಿದ್ರಲ್ಲ, ಅಜ್ಜ ಬರ್ತಾರೆ. ನನ್ನ ಹೆಂಡತಿ ಇಷ್ಟು ಸಮಯದಲ್ಲಿ 1-2 ಡಿಗ್ರಿ ಮಾಡಿರ್ಬೋದು, ಅಷ್ಟು ಸಮಯ ಅವ್ರ ಮೊಬೈಲ್ ಅಲ್ಲಿ ಕಳಿಸ್ಬಿಟ್ಲು ಅಂತ ಹೇಳ್ತಾರೆ. ಸೊ ಅವ್ರ ವರ್ಷ ಅವ್ರಿಗೆ ಇದ್ದೇ ಇರುತ್ತೆ. ದೃಶ್ಯ 5 ಡೆಲಿವರಿ ಬಾಯ್ ಬರ್ತಾನೆ. ಡೆಲಿವರಿ ಬಾಯ್ ಮೇಡಮ್ ನಿಮ್ ಪಾರ್ಸಲ್ ಅಂತಾನೆ. ಅತ್ತೆ ಹೇಳ್ತಾಳೆ ರೇಖಾ ಮತ್ತೆ ಆನ್ಲೈನ್ ಶಾಪಿಂಗಾ? ಎಷ್ಟು ಮನೆಯಲ್ಲಿ ಇದು ಕಷ್ಟ. ಪಾರ್ಸಲ್ ಬಂದ ತಕ್ಷಣ ಅತ್ತೆ ಮಗ ಸೊಸೆ ನೋಡ್ಬೇಕು, ಸೊಸೆ ಮಗ ಅತ್ತೆ ನೋಡ್ಬೇಕು, ಮತ್ತೆ ಹುಡುಗರು ಮಧ್ಯದಲ್ಲಿ ಬಂದು ನಮ್ದೇನಾದ್ರೂ ಬಂದಿದ್ಯಾ ಅಂತ ಅವ್ರು ಕೇಳ್ಬೇಕು. ಒಂದು ಡೆಲಿವರಿ ಬಾಯ್ ಬಂತಂದ್ರೆ ಈ ತರವಾದಂತ ಸೀನ್ಸ್ ಎಷ್ಟಿರುತ್ತೆ ಮನೆಯಲ್ಲಿ ಅಂತ. ಸೊ ಅತ್ತೆ ಮತ್ತೆ ಆನ್ಲೈನ್ ಶಾಪಿಂಗ್ ಅಂತ ಕೇಳ್ತಾರೆ. ಸೊಸೆ ಇಲ್ಲ ಅತ್ತೆ. ಡೆಲಿವರಿ ಬಾಯ್ ಹೇಳ್ತಾರೆ ಲಕ್ಷ್ಮಮ್ಮ ಹೆಸರಲ್ಲಿ ಬಂದಿದ್ಯಾ ಅಂತ. ಓ ಆದ್ರೂ ದೇವ್ರ ಫೋಟೋ ನಾವು ಮತ್ತೆ ಡೆಲಿವರಿ ಬಾಯ್ ಕೊಟ್ಟಿರೋದು ದೇವ್ರ ಫೋಟೋ ಅಂತ. ಅವ್ನು ಹೇಳ್ತಾನೆ ಒಳಗಡೆ ಒಂದು ಸೀರೆ ಕೂಡ ಇದೆ ಮೇಡಮ್, ಬರೀ ಫೋಟೋ ಅಂತ. ಸೊ ಏನು ನಾವು ಆರ್ಡರ್ ಮಾಡ್ತಿದೀವಿ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಮೇಲೆ ಪೇಮೆಂಟ್ ಆಗ್ಬಿಟ್ಟಿರುತ್ತಲ್ಲ ಯಾವ್ದು ಯಾವ ಐಟಮ್ ಅಂತ. ಸೊ ಸುಳ್ಳು ಹೇಳಕ್ಕಾಗಿಲ್ಲ, ಒಳಗೊಂದು ದೇವ್ರ ಫೋಟೋ ಜೊತೆ ಒಂದು ಸೀರೆ ಕೂಡ ಇತ್ತು ಅನ್ನೋದು. ಓ ಹಾಗೆ ಹಾಗೆ ಹೇಳ್ಕೋಬೇಕು ಅಷ್ಟೇ. ಇವ್ರೆಲ್ಲ ಇಷ್ಟೆಲ್ಲ ಇವ್ರು ಈ ತರ ಕಮ್ಯುನಿಕೇಶನ್ ಆಗ್ತಾ ಇರ್ಬೇಕಾದಾಗ ಗೀತಾ ಅನ್ನೋರು ಬರ್ತಾರೆ. ನೇರವರಿ ಅಕ್ಕ ಬರ್ತಾಳೆ. ಗೀತಾ ನಿಮ್ ಮನೆಯಲ್ಲಿ ಪ್ರತಿದಿನ ಯುದ್ಧ ಅಂತ ಕೇಳ್ತಾ ಇದ್ದೆ ನಾನು. ಅಜ್ಜ ಹೇಳ್ತಾರೆ ಹೌದಮ್ಮ ನಮ್ಮ ಮನೇಲಿ ದಿನಾನು ಯುದ್ಧನೇ ಅಂತಾರೆ. ಅವಾಗ ಅವ್ರು ಹೇಳ್ತಾರೆ ಗೀತಾ ಯಾರು ಗೆಲ್ತಾರೆ ಈ ಯುದ್ಧದಲ್ಲಿ ಅಂತ. ಯಾರಿಗೆ ಗೆಲ್ತಾರೆ ನಿಮ್ಮ ಮನೆಗಳಲ್ಲಿ ಇಂಥ ಯುದ್ಧದಲ್ಲಿ? ಓಕೆ. ಸೊ ಸೋಲಕ್ಕೆ ಯಾರು ರೆಡಿ ಇರಲ್ಲ. ಯಾಕಂದ್ರೆ ನನ್ನ ಪಾತ್ರ ನಾನೇ ಹೀರೋಯಿನ್ ಅಲ್ವಾ. ನಿಮ್ಮ ಅತ್ತೆ ಪಾತ್ರಕ್ಕೆ ನೀವೇ ಹೀರೋಯಿನ್ ಇರ್ತೀರ, ನಿಮ್ಮ ಸೊಸೆ ಪಾತ್ರಕ್ಕೆ ನೀವು ಹೀರೋಯಿನ್ ಇರ್ತೀರ. ಸೊ ಯಾರ ಪಾತ್ರ ಅವ್ರು ವಹಿಸ್ಕೊಳ್ಳೇಬೇಕು. ಯಾರು ಅವ್ರವ್ರ ಜಾಗ ಬಿಟ್ಕೊಡಕ್ ಆಗಲ್ಲ. ಆದ್ರೂ ಸಹ ಸಾಮರಸ್ಯ ಬೆಳೆಸ್ಕೋಬೇಕು ಅಂದ್ರೆ ಅಲ್ಲಲ್ಲಿ ಇರುವಂತ ಪರಮಾರ್ಥಗಳನ್ನು ನಾವು ಆಗಾಗ್ಗೆ ಅರ್ಥ ಮಾಡ್ಕೊತ ಹೋಗ್ಬೇಕು. ಸೊ ಯಾರಿಗೆ ಗೆಲ್ತಾರೆ ಅಂತ ಕೇಳಿದಾಗ ಅಜ್ಜ ಏನ್ ಹೇಳಿದ್ರು ಅಂದ್ರೆ
ಓಕೆ, ಈಗ ಒಂದು ಬ್ಯೂಟಿಫುಲ್ ಆಗಿ ಒಂದು ಜೇನಿನ ಗೂಡು ನಾವೆಲ್ಲ ಸಾಗಿದೆ, ಒಂದು ಸ್ಟೆಪ್ ಎಲ್ಲರೂ. ಸ್ಮಿತಾ ಅವರೇ, ನೀವು ಹೇಳ್ತೀರಿ. ಸ್ಮಿತಮ್ಮ ದಯಮಾಡಿ ಬನ್ನಿ, ನೀವೆಲ್ಲ ವೇದಿಕೆಗೆ ಬನ್ನಿ. ಹೇಳಿ ಮೇಡಮ್. ಸೊ ಇನ್ನು 2 ಸೀನು ಇರೋದು. ಸೊ ನಾನು ಏನು ಅಂತ ಮಗ ಕೇಳಿದಾಗೆ, ಅಜ್ಜ ಹಾಗಿದ್ರೆ ಏನೇನಂದ್ರೆ ನೀನು ಫ್ಯಾಮಿಲಿ ಸ್ಯಾಂಡ್ವಿಚ್ ಕೊಡೋ ಅಷ್ಟೇ ನಿಮ್ಗೆ ಬದುಕೊಂಡು, ಫ್ಯಾಮಿಲಿ ಸ್ಯಾಂಡ್ವಿಚ್ ಅಷ್ಟೇ. ಅವ್ರು ಹೇಳೋದು ಇವ್ರು ಹೇಳೋದು, ಇವ್ಸ್ಕೊತಾ ಇರಬೇಕು, ಒಪ್ಪಿಸ್ಕೊತಾ ಇರಬೇಕು, ಆದ್ರೂ ನಗ್ತಿರ್ಬೇಕು ಅವ್ರು. ಸೊ ವಾಟ್ಸ್ಆಪ್ ಗ್ರೂಪ್ ವಿಷಯ ಬರುತ್ತೆ, ಎಲ್ಲರಿಗೂ ಒಂದು 10 ಮಿನಿಮಮ್ ವಾಟ್ಸ್ಆಪ್ ಗ್ರೂಪ್ ಇದೆಯಲ್ವಾ? ಅದಿಲ್ಲಾಂದ್ರೆ ನಮಗೆ ಆಗಲ್ಲ, ಇರಲೇಬೇಕು ವಾಟ್ಸ್ಆಪ್ ಗ್ರೂಪ್ಗಳು. ಅತ್ತೆ ನಾನು ಹಾಕಿದ ಗುಡ್ ಮಾರ್ನಿಂಗ್ ಯಾಕೆ ರಿಪ್ಲೈ ಇಲ್ಲ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ? ಇದು ಅತ್ತೆ ಒಂದು ಮೆಸೇಜ್ ಹಾಕಿದ್ದಾರೆ, ಗುಡ್ ಮಾರ್ನಿಂಗ್ ಮೆಸೇಜ್ ಫ್ಯಾಮಿಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ. ಮನೇಲಿ ಕೇಳ್ತಾ ಇದ್ದಾರೆ, ನಾನು ಹಾಕಿದ ಗುಡ್ ಮಾರ್ನಿಂಗ್ ಮೆಸೇಜ್ ಯಾಕೆ ರಿಪ್ಲೈ ಇಲ್ಲ ಅಂತ. ಸೊಸೆ ಹೇಳ್ತಾರೆ, ಅತ್ತೆ ಅದು ಬೆಳಗ್ಗೆ 5 ಗಂಟೆಗೆ ಬಂದಿತ್ತು ಅಂತ. ಸೊ ಅದಕ್ಕೆ ರಿಪ್ಲೈ ಮಾಡಬಾರ್ದಾ? ನಾನು 5 ಗಂಟೆಗೆ ಎದ್ದಿದ್ದು ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ನೈಟ್ ಅಂತ ಹೇಳ್ತೀನಿ, ಯಾಕಂದ್ರೆ ಸೊಸೆ ನೈಟ್ ಶಿಫ್ಟ್ ಮಾಡ್ತಾರೆ. ಸೊ ಅವ್ರಿಗೆ ಮಕ್ಕಳು ಅಷ್ಟೇ ಸಮೃದ್ಧಿ ಕೊಡ್ತೇವೆ ಅಂತ ಹೇಳ್ತಾ ಎಲ್ಲ ಗ್ರಾಮ ಮಾಡಿದ್ದಾರೆ, ಎಲ್ಲ ನಿಂತ್ಕೊಳ್ಳಿ. ಒಂದು ಜೇನಿನ ಗೂಡು ನಾವೆಲ್ಲ ನಿಂತ್ಕೊಳ್ಳಿ. ಗ್ರಾಮ ಮಾಡಿದ್ದಾರೆ, ಪ್ಲೀಸ್ ಬನ್ನಿ. ನೋಡ್ಕೊಂಡು ಮಾಡಿ 1 ನಿಮಿಷ ರೀ. ಓಕೆ, ಡ್ಯಾನ್ಸ್ ಕಲಿಕೊಂಡು ಬನ್ನಿ ಬೇಗ. Nice, beautiful. Thank you so much. Thanks a lot. ಶ್ರೀ ಗೌರಿ ದೇವಿ ಬಾಡಿನ ಹಾರಿಗೆ ಕೂತಿದ ಮನೆಗೂ ಮೆಟ್ಟಿದ ಮನೆಗೂ ಕೀರ್ತಿಯ ತಂದು ನೀ ಮಾಡಿದ ತುಂಬು ಶ್ರೀ ಹರಿ
3 ಸ್ಟಾರ್ಟ್. ಈಗ ರೆಡಿ 1 2 3 ಸ್ಟಾರ್ಟ್. ನೆಕ್ಸ್ಟ್ ಜನ್ಮದಿನದ ಶುಭಾಶಯಗಳು. ಸ್ವಲ್ಪ ಒಳಗೆ ಬನ್ನಿ ಮೇಡಮ್, ಒಳಗೆ ಬನ್ನಿ, ಒಂಚೂರು ಒಳಗೆ ಬನ್ನಿ. ಓಕೆ ರೆಡಿ 1 2 3 ಸ್ಟಾರ್ಟ್. ನೀನೇ ನನಗೆಲ್ಲ ಅನ್ನೋ ಆಗಿದೆಯಲ್ಲ, ನಿನ್ನ ಸೆರೆ ನಾನು ಮರುಮಾತೇ ಇಲ್ಲ. ಕೈ ಹಿಡಿದು ಒಂಟಿ ಬೀದಿಲಿ ನಡೆಯುವಾಗ ದಾರಿ ಕೊನೆಯಲ್ಲಿ ಏನನೋ ಹೇಳುವ ಆಸೆಯನ್ನು, ಮಾತಿಗೂ ಮೀರಿದ ಚಂದ ನೀನು. ಅರೆ ಅರೆ ಏನಿದು ನನಗೆ ಎಲ್ಲ ಹೊಸದಿದು, ನನ್ನ ನಾಳೆಗಳು ನಿನಗೆ ಬಿಟ್ಟಿದ್ದು. ಅರೆ ಅರೆ ಏನಿದು ನನಗೆ ಎಲ್ಲ ಹೊಸದಿದು, ನನ್ನ ನಾಳೆಗಳು ನಿನಗೆ ಬಿಟ್ಟಿದ್ದು. ಉಲ್ಲಾಸದ ತುಂಗವ ನಾನೇರಿ ಕುಳಿತಾಯ್ತು, ಎಲ್ಲ ಖುಷಿ ನಂದಾಗಿದೆ ವರವೇನೋ. ಮಾತಲ್ಲಿಯೇ ಮುತ್ತಾಡಿಸು ಕಲೆಯನ್ನು ಕಲಿಸಾಯ್ತು, ಎನ್ನೇನಿದೆ ಹಿಂಬಾಲಿಸು ನನ್ನಿಂದೆ. ಬರೀ ಸಾಲಿನಲ್ಲಿ ಸೆರೆಯಾಗದು, ಗುನುಗುತ್ತಾ ತಿಳಿಸೇಳು ಗುಟ್ಟಿದು. ಪ್ರತಿ ಹಂತದಲ್ಲೂ ಆರಂಭವೇ ಮೊದಲಿಂದ ಹೇಗೆ ಪ್ರೀತಿನ ಮಾಡುವೆ. ಅರೆ ಅರೆ ಏನಿದು ನನಗೆ ಎಲ್ಲ ಹೊಸದಿದು, ನನ್ನ ನಾಳೆಗಳು ನಿನಗೆ ಬಿಟ್ಟಿದ್ದು. ಅರೆ ಅರೆ ಏನಿದು ನನಗೆ ಎಲ್ಲ ಹೊಸದಿದು, ನನ್ನ ನಾಳೆಗಳು ನಿನಗೆ ಬಿಟ್ಟಿದ್ದು. ಅನ್ನೋ ಆಗಿದೆಯಲ್ಲ, ನಿನ್ನ ಸೆರೆ ನಾನು ಮರುಮಾತೇ ಇಲ್ಲ. ಕೈ ಹಿಡಿದು ಒಂಟಿ ಬೀದಿಲಿ ನಡೆಯುವಾಗ ದಾರಿ ಕೊನೆಯಲ್ಲಿ ಏನನೋ ಹೇಳುವ ಆಸೆಯನ್ನು, ಮಾತಿಗೂ ಮೀರಿದ ಚಂದ ನೀನು. ಅರೆ ಅರೆ ಏನಿದು ನನ್ನ
ನನಗೆ ಎಲ್ಲ ಹೊಸದಿದು ನನ್ನ ನಾಳೆಗಳು ನಿನಗೆ ಬಿಟ್ಟಿದ್ದು ಅರರೆ ಅರಿಯೇನಿದು ನನಗೆ ಎಲ್ಲ ಹೊಸದಿದು ನನ್ನ ನಾಳೆಗಳು ಖರ್ಚು ಕೊಡ್ಲಾ
ಕ್ಷಣದಿಂದ ಯಾಕೋ ನಾನು ನನ್ನಲೆಲ್ಲ ಇದು ಪ್ರೀತಿ ಅಂತ ತಿಳಿದ ಮೇಲೆ ನೀನೇ ಎಲ್ಲ. Look at what God has made for us, so create for us, so much good to see. You know that I'm gonna be, you got to be in the place with the right emotion. Gonna make you feel with the right devotion. Love and peace in the right direction. If you got it wrong, it's a big confusion. Don't try to split, it's a one big nation. One love, one peace. ಯಾರೇನೇ ಅಂದರೂನು ಏನೆಲ್ಲ ಆದರೂನು ಈ ನನ್ನ ಪ್ರೀತಿಯ ಬಿಡಲಾರೆ ಎಂದು ನಿನ್ನಲ್ಲಿ ನಿಲ್ಲಲಾರೆ ನಾನಿದ್ದೆ ಮಾಡಲಾರೆ ಕಣ್ಣೊಳಗೆ ಹೊರಗೆ ನೋಡಿದರು ಎಲ್ಲೆಲ್ಲೂ ನೀನೇ ನೀನೇ. ಅದು ಎಂಥ ಚಂದ ನಿನ್ನ ನೋಟ ನಾ ಸೋತೆ my only ನಿನ್ನ ಕಂಡ ಕ್ಷಣದಿಂದ ಯಾಕೋ ನಾನು ನನ್ನಲೆಲ್ಲ ಇದು ಪ್ರೀತಿ ಅಂತ ತಿಳಿದ ಮೇಲೆ ನೀನೇ ಎಲ್ಲ. ನೀನೇ ನನಗೆಲ್ಲ ನನ್ನ ಬಿಟ್ಟು ಬೇರೆ ಏನು ಬೇಕಾಗಿಲ್ಲ. You are the one for me, my only love. I don't know, you're the one for me, girl. ಚೆಲುವೆ ನೀನು ನಕ್ಕರೆ ಬದುಕು ಹಾಲು ಸಕ್ಕರೆ ಚೆಲುವ ನಿನ್ನ ಅಕ್ಕರೆ ಓ ನನ್ನ ಬಾಳ ಸಕ್ಕರೆ ಲ ಲ ಲ ಲ ಲ ಲ ಲ ಲ. ನಿನ್ನ ಬಿಟ್ಟಿರಲಾರೆನು ನಿನ್ನ ಬಿಟ್ಟಿರಲಾರೆನು I love you. ಪ್ರತಿ ಕ್ಷಣವು ಪ್ರತಿದಿನವೂ ಪ್ರತಿ ಜನ್ಮದಲ್ಲೂ ಚೆಲುವೆ ನೀನು ನಕ್ಕರೆ ಬದುಕು ಹಾಲು ಸಕ್ಕರೆ ಲ ಲ ಲ ಲ ಲ ಲ.